ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೇಮಕಾತಿ ಹೊಸ ಅಜೆಂಡಾ ಏನು ಮಾಹಿತಿ ಬಂದಿದೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಒಳ ಮೀಸಲಾತಿ ಪರಿಹಾರ ಒಂದು ಹೊಸ ಸವಾಲು ಆಗಿದೆ. 24 ವಿಶೇಷ ಸಚಿವ ಸಂಪುಟ ಸಭೆ ಇದೆ. ಪ್ಲಸ್ ಜನಸಂಖ್ಯೆ ಪ್ರಕಾರ ವರ್ಗೀಕರಣ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸಭೆಯಲ್ಲಿ ಏನಾಗುತ್ತೆ ಅಂದ್ರೆ ಒಳ ಮೀಸಲಾತಿಗೆ ಒಂದು ಅಜೆಂಡಾ ಮಾಡ್ತಾರಂತೆ, ಮೀಸಲಾತಿ ಮ್ಯಾಟ್ರಿಕ್ಸ್ ಸಜ್ಜುವಾಗುತ್ತಂತೆ, ಪ್ಲಸ್ ತಾಂತ್ರಿಕ ಸಮಿತಿಯಿಂದ ವರದಿ, ಪ್ಲಸ್ CS ರಜನೀಶ್ ಅವರ ನೇತೃತ್ವದಲ್ಲಿ ಒಮ್ಮತ ಮಾಡುವ ನಿರೀಕ್ಷೆ ಕೂಡ ಇದೆ. ಏಪ್ರಿಲ್ 24 ಶುಕ್ರವಾರ, ಇದೇ ಶುಕ್ರವಾರ ಮಧ್ಯಾಹ್ನ 2 ಗಂಟೆಗೆ ವಿಶೇಷ ಸಚಿವ ಸಂಪುಟವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇದ್ದಾರೆ. ಇದರಲ್ಲಿ ಸಚಿವರು ಸಮಗ್ರವಾಗಿ ಚರ್ಚೆ ಕೂಡ ಮಾಡ್ತಾರೆ. ನಿರ್ದಿಷ್ಟ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿ ಮಾಹಿತಿಗಳು ಕೂಡ ಬಂದಿದ್ದಾವೆ. ಪರಿಶಿಷ್ಟ ಜಾತಿಯ ಒಳಗಿನ ವಿವಿಧ ಪಂಗಡಗಳಿಗೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ವರ್ಗೀಕರಣ ಹಂಚಿಕೆ ಮಾಡುವುದು ಸಭೆಯ ಏಕೈಕ ಅಜೆಂಡಾ ಆಗಿದೆ. ಲೈಕ್ ಈಗ ಏನು 50% ರಿಸರ್ವೇಷನ್ ಕೊಡಬೇಕು, ಅದಕ್ಕೆ ನಿಮ್ದು ಜನಸಂಖ್ಯೆ ಆಧಾರದ ಮೇಲೆ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಈ ಕುರಿತು ಈಗಾಗಲೇ ಸಚಿವ ಸಂಪುಟದಲ್ಲಿ ಹಲವು ಬಾರಿ ಕೂಡ ಚರ್ಚೆ ಕೂಡ ನಡೀತಾ ಇದೆ. ಒಮ್ಮತ ಮಾಡದ ಕಾರಣ ನಿಮಗೆ ಅಂತಿಮ ತೀರ್ಮಾನ ಆಗಿಲ್ಲ, ಯಾರು ಕೂಡ ಒಪ್ಪಿಲ್ಲ. ಹಾಗಾಗಿ ಒಳ ಮೀಸಲಾತಿ ಪರ ವಿರೋಧ ಚರ್ಚೆ ಕೂಡ ಕಾರ್ಯವಾಗಿದೆ. ಹಾಗಾಗಿ ಅಗತ್ಯ ಪ್ರತಿಪಾದಿಸುತ್ತಿರುವವರು ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ನೀಡುವ ಆದೇಶ ಮಾಡಿ 1.25 ವರ್ಷ ಕಳೆದರೂ ಇನ್ನೂ ಕೂಡ ಮುಂದೂಡುವುದು ಸರಿಯಲ್ಲ. ಆಗಲೇ 1.25 ವರ್ಷ ಆಗಿದೆ, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕೊಡಬಹುದು ಅಂತ ಕೂಡ ಹೇಳಿದೆ. ಹಾಗಾಗಿ ಕೂಡ ಪರಿಶಿಷ್ಟ ಜಾತಿಯಲ್ಲಿ ಅತಿ ಹಿಂದುಳಿದ ಮತ್ತು ಸೌಲಭ್ಯಗಳಿಂದ ವಂಚಿತರಾದ ಅಲೆಮಾರು ಮತ್ತೆ ಅತಿ ಸಣ್ಣ ಸಮುದಾಯವರಿಗೆ ಅನಿವಾರ್ಯ ಕೂಡ ಆಗಿದೆ, ಕೊಡಬೇಕು ಅಂತ ಕೂಡ ಹೇಳಿದ್ರೆ. ಹೊಸ ಅಜೆಂಡಾ ಕೂಡ ಮಾಡಿದಾರಂತೆ. 24ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರಂತೆ. ಈ ಹಿಂದೆ 5.2 5.3 ಅಂತಿದ್ರು, ಈಗ ಜನಸಂಖ್ಯೆ ಆಧಾರದ ಮೇಲೆ ಅಂತಾರೆ. ಒಟ್ಟಾರೆ ಏನ್ ಮಾಡ್ತಾರೆ ಗೊತ್ತಿಲ್ಲ. ಇದರಿಂದ ನೇಮಕಾತಿ ಮತ್ತೆ ಡಿಲೇ ಆಗುವ ಸಾಧ್ಯತೆ ಕೂಡ ಇದೆ. ಪ್ಲಸ್ ಇದೇ ರೀತಿ ಮುಂದೂಡಿಕೆ ಮಾಡ್ಕೊಂಡು ಹೋದ್ರೆ ಅಭ್ಯರ್ಥಿಗಳಿಗೆ ಕೂಡ ಆತಂಕ ಆಗಿದೆ, ಏನಾಗುತ್ತೋ ಗೊತ್ತಿಲ್ಲ. ಇದೇ ರೀತಿ ಪದೇ ಇದೇ ರೀತಿ ಒಂದು ಸಬೂಬನ್ನು ಹೇಳ್ಕೊಂಡು ಪದೇ ಈ ರೀತಿ ಮುಂದೂಡಿಕೆ ಮಾಡುತ್ತಿರೋದು ಸರಿಯಲ್ಲ ಅಂತ ಹೇಳಿ ಅಭ್ಯರ್ಥಿಗಳು ಕೂಡ ಆತಂಕ ವ್ಯಕ್ತಪಡಿಸಿದ್ದಾರೆ. ಏನಾಗುತ್ತೆ, ಏನಾಗಬೇಕು, ನಿಮಗೆ ಏನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.